ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ನೀವೇನಾದರೂ BPL ಕಾರ್ಡ್ ಹೊಂದಿದ್ರೆ ಬೆಂಗಳೂರಿನಲ್ಲಿ ಈ 4 ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ನಿಮಗೆ ಉಚಿತವಾದ ಚಿಕಿತ್ಸೆ. ಸ್ನೇಹಿತರೆ, ನೀವು ನೋಡಿರ್ತೀರ BPL ಕಾರ್ಡು ತುಂಬ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಯೂಸ್ ಮಾಡ್ತಿರ್ತಾರೆ, ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ರೂ 20% 30% ಮಾತ್ರ ನಿಮಗೆ ಆಸ್ಪತ್ರೆಗಳ ಬಿಲ್ಗಳಲ್ಲಿ ಮಾತ್ರ ನಿಮಗೆ ಉಚಿತ ರಿಯಾಯಿತಿನ ಕೊಡ್ತಾಯಿದ್ರು. ಸ್ನೇಹಿತರೆ, ಈಗ ನಿಮಗೆ BPL ಕಾರ್ಡ್ ಹೊಂದಿದವರಿಗೆ ಗೌರ್ನಮೆಂಟ್ ಕಡೆಯಿಂದ ಒಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ಏನಕ್ಕೆ ಅಂದರೆ BPL ಕಾರ್ಡ್ ಯಾರ್ಯಾರು ಹೊಂದಿದ್ದಾರೆ ಎಲ್ಲ ಬಡ ಕುಟುಂಬಗಳಿಗೂ ಈ ಬೆಂಗಳೂರಿನ ಇಂಥ ಒಳ್ಳೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ನಿಮಗೆ ಹೋಗಿ ಅಡ್ಮಿಟ್ ಆದರೂ, ನಿಮಗೆ ಏನೇ ಸರ್ಜರೀಸ್ ಇದ್ದರೂ, ಏನೇನು ಕಾಯಿಲೆಗಳು ಟ್ರೀಟ್ಮೆಂಟ್ಸು ನಿಮಗೆ ಅದರ ಅಂಡರ್ ಬರ್ತವೆ, ಏನೇನು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅನ್ನೋ ಪ್ರತಿಯೊಂದು ಮಾಹಿತಿನ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಏನಕ್ಕೆ ಅಂದರೆ ತುಂಬ ಜನಗಳು BPL ಕಾರ್ಡ್ ಹೊಂದಿರ್ತಾರೆ, ಪ್ರೈವೇಟ್ ಹಾಸ್ಪಿಟ್ಲಿಗೆ ದೊಡ್ಡ ಈಗ ಗೊತ್ತಿರುತ್ತೆ ಅದೇ ಇಶ್ಯೂಸ್ ಬಂದ್ರೂ, ಹೆಲ್ತ್ ಇಶ್ಯೂಸ್ ಬಂದ್ರೂ ಎಷ್ಟು ಲಕ್ಷಗಳು ಖರ್ಚಾಗ್ತವೆ ಅಂತ. ನೀವು ನಾರ್ಮಲಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಚಿಕ್ಕ ಹಾಸ್ಪಿಟ್ಲ್ಗಳಿಗೆ ಹೋದಾಗ ಅವರು ಅಂಥ ಸರ್ಜರಿನ ಮಾಡೋಕ್ಕೆ ಮತ್ತು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅಲ್ಲಿ ಅದು ಗುಣವಾಗುತ್ತೆ ಅನ್ನೋದಕ್ಕೂ ಪಾಪ ತುಂಬ ಜನಗಳಿಗೆ ಅನುಮಾನ ಇರುತ್ತೆ. ಅಂಥವ್ರು ತುಂಬ ಜನ ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಇದು ಮಾಡ್ತಾರೆ. ಅವರಿಗಂತೂ ಒಂದು ಒಳ್ಳೆಯ ಅವಕಾಶ ಒದಗಿ ಬಂದಿದೆ. ಇಂಥ 4 ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆ, ಅಂದರೆ ಬೆಂಗಳೂರಿನ 4 ಪ್ರಮುಖ ಖಾಸಗಿ ಹಾಸ್ಪಿಟ್ಲ್ಗಳಲ್ಲಿ BPL ಕಾರ್ಡ್ ಹೊಂದಿದವರಿಗೆ ನೇರವಾಗಿ ಉಚಿತ ಚಿಕಿತ್ಸೆ ಸೌಲಭ್ಯವನ್ನು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದ್ದು ಆಯುಷ್ಮಾನ್ ಭಾರತ್ ಮತ್ತು ನಮ್ಮ ಆರೋಗ್ಯ ಕರ್ನಾಟಕ ಈ ಯೋಜನೆಯಡಿ ಈ ಚಿಕಿತ್ಸೆಯನ್ನು ನಿಮಗೆ ಫ್ರೀಯಾಗಿ ಈ 4 ಪ್ರೈವೇಟ್ ಹಾಸ್ಪಿಟ್ಲ್ಗಳಲ್ಲಿ ಕೊಡ್ತಾ ಇದ್ದಾರೆ. ಸ್ನೇಹಿತರೆ, ಯಾವ್ಯಾವುದು ಅಂತ ನೋಡ್ತಾ ಹೋಗೋಣ. ಫಸ್ಟು ಯಾವ್ಯಾವ ಈ 4 ಪ್ರೈವೇಟ್ ಹಾಸ್ಪಿಟಲ್ಗಳು. ಒಂದು ಸೆಂಟ್ ಜಾನ್ ಮೆಡಿಕಲ್ ಕಾಲೇಜು, ಅಂದರೆ ನಿಮಗೆ ಇದು ಕೋರಮಂಗಲದಲ್ಲಿ ಬರೋಂಥ ಸೆಂಟ್ ಜಾನ್ ಮೆಡಿಕಲ್ ತುಂಬ ದೊಡ್ಡದು, ತುಂಬ ಜನ ಬರೋಂಥ ಒಂದು ಮೆಡಿಕಲ್ ಹಾಸ್ಪಿಟಲ್ಲು ಅಲ್ಲಿ. ಮತ್ತು ಇನ್ನೊಂದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಲು, ಇನ್ನೊಂದು KIMS ಕೆಂಪೇಗೌಡ ವೈದ್ಯನಿ ಅದೊಂದು ಹಾಸ್ಪಿಟಲ್ಲು. ಅದಾದಮೇಲೆ ನಿಮಗೆ ಬರೋದು ಡಾಕ್ಟರ್ BR ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಮತ್ತು ಹಾಸ್ಪಿಟಲ್ಲು. ಈ 4 ಹಾಸ್ಪಿಟಲಲ್ಲಿ ಸ್ನೇಹಿತರೆ ಆವಾಗ ನಿಮಗೆ ರೆಫರಲ್ ಲೆಟರ್ ಇದ್ದರೆ ಮಾತ್ರ ತಗೊಂಡೋಗಿ ಅಲ್ಲಿ ನೀವು ಏನು ಚಿಕಿತ್ಸೆಯನ್ನು ಪಡಿಬೇಕಾಗಿತ್ತು. ಅದು ಕೂಡ ನಿಮಗೆ ಫುಲ್ % ಇರ್ತಿರಲಿಲ್ಲ. ಈಗ ರೆಫರಲ್ ಇಲ್ದೇ ಕೂಡ ನಿಮಗೆ BPL ಕಾರ್ಡ್ ಇದ್ದರೆ ಫುಲ್ ನಿಮಗೆ ಟ್ರೀಟ್ಮೆಂಟು ಫ್ರೀ ಆಫ್ ಕಾಸ್ಟಲ್ಲಿ ಅಪ್ ಟು 5 lakhs ತನಕ ಫ್ರೀ ಆಫ್ ಕಾಸ್ಟಲ್ಲಿ ಆಗುತ್ತೆ. ಸ್ನೇಹಿತರೆ, ಇದನ್ನು ಪ್ರತಿಯೊಬ್ಬರು ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ. ಇಂಥ ಒಳ್ಳೊಳ್ಳೆ ಹಾಸ್ಪಿಟಲಿಗೆ ಹೋದರೆ ಬೇಗ ಹೋದರೆ ನಿಮಗೆ ಏನೇ ಕಾಯಿಲೆ ಪ್ರಾಬ್ಲಮ್ಗಳಿದ್ರೂ ಬೇಗ ಸಾಲ್ವ್ ಆಗುತ್ತೆ. ಸ್ನೇಹಿತರೆ, ಹಾಗಾಗಿ ಪ್ರತಿಯೊಬ್ಬರು ನಿಮಗೆ ಏನೇನು ಅಗತ್ಯ ಇರೋ ದಾಖಲೆಗಳು ಏನೇನು ಅಂದರೆ BPL ಕಾರ್ಡು, ಮತ್ತು ಅದಕ್ಕೆ BPL ಕಾರ್ಡ್ಗೆ ಆಧಾರ್ ಕಾರ್ಡ್ ಅಥವಾ ನಿಮ್ಮ ಆಯುಷ್ಮಾನ್ ಕಾರ್ಡ್ ಯಾವ್ದಾರು ಲಿಂಕ್ ಆಗಿರಬೇಕು, ಅಥವಾ ಆಧಾರ್ ಕಾರ್ಡ್ ಅಥವಾ ಆಯುಷ್ಮಾನ್ ಕಾರ್ಡ್ ಯಾವ್ದಾರು ತಗೊಂಡೋಗಿರೋ ವೀಕ್ಷಕರೇ. ನಿಮಗೆ ಇದರಲ್ಲಿ ರೆಫರಲ್ ಪತ್ರನ ನೀವು ಯಾವುದೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿರ್ತೀರ, ಅವರು ಅಲ್ಲಿ ಸರ್ಜರಿ ಮಾಡೋಕ್ಕಾಗಲ್ಲ ಅಂತ ರೆಫರಲ್ ಮಾಡಿದರೆ ಇಂಥ ಹಾಸ್ಪಿಟಲಿಗೆ, ಅವಾಗ ನಿಮಗೆ ಈ ಪ್ರಯೋಜನ BPL ಕಾರ್ಡಿಂದ ಪ್ರಯೋಜನ ದೊರಕ್ತಿತ್ತು. ಈಗ ರೆಫರಲ್ ಪತ್ರದ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನಿಮಗೆ ಅಲ್ಲಿಗೆ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಹೋದರೆ ನೀವು ಅಲ್ಲಿ ನಿಮಗೆ ಈ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ಗಳಿಗೆ ನಿಮಗೆ ತ್ವರಿತವಾಗಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಸ್ನೇಹಿತರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಮೇಲಿನ ಹೊರೆಯನ್ನು ಮತ್ತು ಬಡ ರೋಗಿಗಳಿಗೆ ತ್ವರಿತ ಚಿಕಿತ್ಸೆ ನೀಡಲಕ್ಕೋಸ್ಕರ ಇದನ್ನು ನಿಮಗೆ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕ ಅಡಿಯಿಂದ ನಿಮಗೆ ಫ್ರೀಯಾಗಿ ಇದು ಕೊಡ್ತವ್ರೆ. ಎಷ್ಟು ಫ್ರೀಯಾಗಿ ಅಂದರೆ ಅಪ್ ಟು 5 lakh ಆನ್ಯಲಿ ಹಾಸ್ಪಿಟಲೈಸೇಷನ್, ಅಪ್ ಟು 5 lakhs ತನಕ ಹಾಸ್ಪಿಟಲೈಸೇಷನ್, ಒಂದು ವರ್ಷದಲ್ಲಿ 5 lakhs ತನಕ ಯೂಸ್ ಮಾಡ್ಕೊಬೋದು ಫ್ರೀಯಾಗಿ BPL ಕಾರ್ಡ್ ಇದ್ದರೆ. ಅದಾದಮೇಲೆ ನಿಮಗೆ 1450+ ಪ್ರೊಸೀಜರ್ಸು ಮತ್ತು 258 ಸರ್ಜಿಕಲ್ ಪ್ರೊಸೀಜರ್ಸು ಇನ್ಕ್ಲೂಡಿಂಗ್ ಡಯಾಲಿಸಿಸು 12 times ಅಂದರೆ ಪರ್ ಮಂತು. ಈ ಥರ ಎಲ್ಲ ನೀವು 5 ಲಕ್ಷದ ಒಳಗಡೆನೆ ಮಾತ್ರ ಯೂಸ್ ಮಾಡ್ಕೊಬೋದು ಪರ್ ಇಯರ್. ಸ್ನೇಹಿತರೆ, ಇದು ತುಂಬ ಒಳ್ಳೆಯದು. ಇವು 4 ತುಂಬಾ ಬೆಸ್ಟ್ ಹಾಸ್ಪಿಟಲ್ಲು ಬೆಂಗಳೂರಲ್ಲಿ. ಇದರಲ್ಲಿ ನಿಮಗೆ ಡೈರೆಕ್ಟಾಗಿ BPL ಕಾರ್ಡ್ ಇದ್ದರೂ ಇಂಥ ಹಾಸ್ಪಿಟ್ಲಿಗೆ ಬರೋದು ತುಂಬಾ ಒಳ್ಳೆಯದು. ಸ್ನೇಹಿತರೆ, ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್. ಸ್ನೇಹಿತರೆ, ಯಾವ್ಯಾವ ಹಾಸ್ಪಿಟಲ್ಲು ಏನೇನು ಬರ್ತವೆ ಅನ್ನೋ ಪ್ರತಿಯೊಂದು ಮಾಹಿತಿ ನಾನು ಇದ್ರಲ್ಲಿ ಕೊಡ್ತಾ ಇದ್ದೀನಿ. ನಿಮಗೆ ನೋಡಿ, ಇದು ಹಾಸ್ಪಿಟಲ್ ನೀವು ಯಾವುದೇ ಇದರಲ್ಲಿ ಹೋದ್ರೂ, ಎಮರ್ಜೆನ್ಸಿ ಇದಕ್ಕೆ ಹೋದ್ರೂ, ಮತ್ತು ನೀವು ಏನಾದ್ರು BPL ಕಾರ್ಡ್ ಇಟ್ಕೊಂಡು ಹೋಗಿ ಒಳ್ಳೊಳ್ಳೆ ಇದನ್ನು ಜನರಲ್ ವಾರ್ಡಲ್ದಲ್ಲೇ ಒಳ್ಳೊಳ್ಳೆ ವಾರ್ಡ್ ಕೂಡ ತೊಗೊಂಡು ಅಲ್ಲಿ ಸ್ಟೇ ಆಗ್ಬೋದು. ಸ್ನೇಹಿತರೆ, ನೀವು ಅಂದರೆ OPD ಏನಿರಲ್ಲ, ಅಂದರೆ ನೀವೇನಾದರೂ ಈಗ OPDಗೆ ಅಡ್ಮಿಟ್ ಮಾಡಿ ಡೈಲಿ ಅಲ್ಲಿ ಹೋಗಿ ಏನಾದ್ರು ರೆಗ್ಯುಲರ್ ಚೆಕಪ್ಸ್ ಇದೆ ಮತ್ತು ರೆಗ್ಯುಲರ್ ಹೋಗಿ ಡಾಕ್ಟ್ರ್ ನೋಡ್ತಿದ್ದೀರಾ, ಅವಕ್ಕೆಲ್ಲ ನಿಮಗೆ ಫ್ರೀ ಇರಲ್ಲ. ನಾನು ಹೇಳ್ತಿರೋದು ನಿಮಗೆ ಏನಾದ್ರು 24 hours ನೀವು ಅಡ್ಮಿಟ್ ಆಗೋದಿದ್ರೆ, ಏನಾದ್ರು ಡೆಂಗ್ಯೂ ಬಂದಿದೆಯಾ, ಏನಾದ್ರು ಸರ್ಜರಿ ಆಗಬೇಕಾ, ಏನಾದ್ರು ಹಾರ್ಟ್ ಪ್ರಾಬ್ಲಮ್, ಏನಾದ್ರು ಪ್ರಾಬ್ಲಮ್ಸ್ ಇದ್ದವರಿಗೆ ಮಾತ್ರ ಅದು ಉಪಯುಕ್ತವಾಗುತ್ತೆ. ಆ ಥರ ಮಾಡ್ಕೊಳ್ಳಿ. ನೀವು ಹೋಗಿ OPDಗೂ ಹೋಗಿ ಅಲ್ಲಿ ಕೇಳಕ್ಕೆ ಹೋಗಿ OPDಗೆ ಹೋಗ್ಬಿಟ್ಟು ನಾನು OPD ಬಂದಿನಿ BPL ಕಾರ್ಡ್ ಕೊಟ್ಟರೆ ಅವ್ರು ಇದು ಮಾಡೋಕ್ಕೆ ಹೋಗಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ನೋಡ್ಕೊಳ್ಳಿ ನಿಮಗೆ ಯಾವ್ಯಾವ ಟ್ರೀಟ್ಮೆಂಟ್. ಫಸ್ಟು ಸೆಂಟ್ ಜಾನ್ ಮೆಡಿಕಲ್ ಕಾಲೇಜು ನೀವು ನೋಡಿದ್ರೆ ಇದಿರೋದು ನಿಮಗೆ
ಕೋರಮಂಗಲ ಸೈಡ್ ಅಲ್ಲಿ ಯಾರು ಹೋಗಬೇಕು ಅಂದರೆ ಸುತ್ತಮುತ್ತಲು ಇದಕ್ಕೆ ಹೋಗ್ಬೋದು. ಇದು ತುಂಬಾ ಬೆಸ್ಟ್ ಹಾಸ್ಪಿಟಲ್ಲು. ಅದಾದಮೇಲೆ ನಿಮಗೆ ಬಂದ್ಬಿಟ್ಟು ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ಲು, ಇದು ಕೂಡ ಒಂದು ಬೆಸ್ಟ್ ಹಾಸ್ಪಿಟಲ್. ಇದಕ್ಕೂ ಕೂಡ ನೀವು ಹೋಗ್ಬೋದು. ಅದಾದಮೇಲೆ ನಮ್ಮ ಕಿಮ್ಸ್ ಹಾಸ್ಪಿಟಲ್ಲು, ಕಿಮ್ಸ್ ಅಂದರೆ ಕೆಂಪೇಗೌಡ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಇಲ್ಲೂ ಕೂಡ ನಿಮಗೆ ಹೋಗಿ ಅಡ್ಮಿಟ್ ಆಗೋದು. ಮತ್ತು ರಾಮಯ್ಯ ಮೆಡಿಕಲ್ ಕಾಲೇಜು, ಇದು ಕೂಡ ಬೆಸ್ಟು. ರಾಮಯ್ಯ ಮೆಡಿಕಲ್ ಕಾಲೇಜ್ ಆಗಲಿ, ಕೆಂಪೇಗೌಡ ಕಿಮ್ಸ್ ಆಗಲಿ, ಮತ್ತು ಅಂಬೇಡ್ಕರ್ ವೈದ್ಯಕೀಯ ಅಥವಾ ಸೆಂಟ್ ಜಾನ್ಸು, ಇವೆಲ್ಲ ಒನ್ ಆಫ್ ದ ಬೆಸ್ಟ್ ಹಾಸ್ಪಿಟಲ್ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ನೀವು ಏನೇ ನೀವು ಮೆಡಿಕಲ್ ಆಗಿ ಎಮರ್ಜೆನ್ಸಿ ಇದ್ರೂ ಪ್ರತಿಯೊಬ್ಬರು ಈ BPL ಕಾರ್ಡ್ ಹೊಂದಿದ್ದಾರೋ ಇದನ್ನು ಮೇಕ್ ಯೂಸ್ ಆಫ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಅಷ್ಟು ಯೂಸ್ಫುಲ್ ಆಗಿದೆ. ಆಯುಷ್ಮಾನ್ ಕಾರ್ಡ್ ಜೊತೆ ಅವಾಗ ರೆಫರಲ್ ತಗೊಂಡೋಗಿ ಲಿಮಿಟೆಡ್ ಆಗಿ ನೀವು ಅಲ್ಲಿ ಹೋಗಬೇಕಿತ್ತು, ತುಂಬ ದುಡ್ಡು ಎಲ್ಲ ಕೊಟ್ಟು ಇದಾಗೋದು. ಹಾಗಾಗಿ ಈಗ ಪ್ರತಿಯೊಂದು ಯೂಸ್ ಮಾಡಿದ ಆಯುಷ್ಮಾನ್ ಭಾರತ್ ಮತ್ತು ಆರೋಗ್ಯ ಕರ್ನಾಟಕದ ಯೋಜನೆ ಇದನ್ನು ತಂದಿರೋದ್ರಿಂದ ಪ್ರತಿಯೊಬ್ಬರಿಗೂ ತುಂಬ ಬಡವರಿಗೆ ತುಂಬ ಮೇಕ್ ಯೂಸ್ ಆಫ್ ಆಗುತ್ತೆ ಸ್ನೇಹಿತರೆ. ಪ್ರತಿಯೊಬ್ಬರೂ ತುಂಬ ಜನ ಎಲ್ಲ ದುಡ್ಡಿಲ್ಲ, ಅದು ಇದು ಮಿಡ್ಲ್ ಕ್ಲಾಸ್ ಪೀಪಲ್ ಏನು ಮಾಡ್ತಾರೆ, ಎಲ್ಲ ಲೋಯರ್ ಹಾಸ್ಪಿಟಲ್ ಆಗಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾರೆ, ಕರೆಕ್ಟಾಗಿ ಟ್ರೀಟ್ಮೆಂಟ್ ಸಿಗಲ್ಲ. ಅಂಥವ್ರಿಗೆ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು. ತುಂಬ ಜನ BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ, ಅವರಿಗೆಲ್ಲ ಒಳ್ಳೆ ಇದು ಫೆಸಿಲಿಟೀಸ್ ಅಂತಲೇ ಹೇಳ್ಬೋದು. ಇದು ತುಂಬಾ ಒಳ್ಳೆಯದು. ಆಯುಷ್ಮಾನ್ ಕೇಂದ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದಿಂದನೂ ಈಗ ಇದನ್ನು ಅನುಮೋದನೆ ಹೊರಡಿಸಿದ್ದಾರೆ ಕರ್ನಾಟಕ ಸರ್ಕಾರದಿಂದ. ಇನ್ನೇನಿದೆಲ್ಲ ಜಾರಿಗೆ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಮೇಕ್ ಯೂಸ್ ಆಫ್ ಮಾಡ್ಕೊಳ್ಳಿ ಇದನ್ನು ಅಂತ ನಾನು ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಏನೇ ಇನ್ಫಾರ್ಮೇಷನ್ ಬೇಕಾದ್ರೂ ಕಮೆಂಟ್ಸ್ ಮಾಡಿ, ನಾನು ಎಲ್ಲ ಇನ್ಫಾರ್ಮೇಷನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಸ್ನೇಹಿತರೆ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ ನನ್ನ ಚಾನಲ್ ಕಡೆಯಿಂದ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ.